ನಮಸ್ಕಾರ ಫ್ರೆಂಡ್ಸ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆದಾಗ ನಾವು ಟ್ಯೂಬ್ ತೆಗೆದ್ರೆ ಮತ್ತೆ ಇನ್ನೊಂದು ಟ್ಯೂಬ್ಲಿಂದ ನಾವು ಪ್ರೆಗ್ನೆನ್ಸಿ ಆಗ್ಬೋದಾ ಇಲ್ವಾ ಅಂತ. ಸೊ ಈ ವಿಡಿಯೋ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಟ್ರೀಟ್ಮೆಂಟ್ ಆದ ನಂತರ ನೆಕ್ಸ್ಟ್ ಪ್ರೆಗ್ನೆನ್ಸಿ ಯಾವಾಗ ಟ್ರೈ ಮಾಡಬೇಕು ಅಂತ. ಸೊ ಇದು ಏನು ಡಿಪೆಂಡ್ ಆನ್ 2 ಫ್ಯಾಕ್ಟರ್ಸ್ ಮೇನ್ಲಿ. ಒಂದು, ಎಕ್ಟೋಪಿಕ್ ಆಗ ಕಾರಣ ಏನಿತ್ತು ಈ ಸತೆ, ಮತ್ತೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿಗೆ ಹೇಗೆ ಟ್ರೀಟ್ಮೆಂಟ್ ಆಗಿದೆ, ಅಂದ್ರೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಆಗಿದೆಯಾ ಅಥವಾ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಆಗಿದೆಯಾ. ಸಪೋಸ್ ಮೆಡಿಕಲ್ ಮ್ಯಾನೇಜ್ಮೆಂಟ್ ಆಗಿದೆ ಅಂದ್ರೆ ಇದರಲ್ಲಿ ನಾವು ಇಂಜೆಕ್ಷನ್ ಮಿಥೋಟ್ರೆಕ್ಸೇಟ್ ಅಂತ ಕೊಟ್ಟಿದ್ರೆ ಯೂಶಲಿ 3 to 4 months ನಂತರ ತಾವು ಮತ್ತೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬಹುದು. ಸಪೋಸ್ ಸರ್ಜಿಕಲ್ ಟ್ರೀಟ್ಮೆಂಟ್ ಆಗಿದೆ ಅಂದ್ರೆ ಟ್ಯೂಬ್ನ ತೆಗೆದಿದ್ದಾರೆ, ಒಂದು ಟ್ಯೂಬ್ ಅಂತ, ತಾವು ಯೂಶಲಿ 3 months ನಂತರನೇ ತಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೋದು. ಯಾಕಂದ್ರೆ ಪೋಸ್ಟ್ ಸರ್ಜಿಕಲ್ ರಿಕವರಿ ಇಲ್ಲ ರಕ್ತ ಬ್ಲೀಡಿಂಗ್ ಆಗಿ ರಕ್ತ ಕಡಿಮೆ ಆಗಿರುತ್ತೆ, ರಕ್ತದೆಲ್ಲ ರಿಕವರಿ ಆಗಿ ಸ್ವಲ್ಪ ಟೈಮ್ ಕೊಟ್ಟ ನಂತರ ತಾವು ಯೂಶಲಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೋದು. ಸೊ ಟೇಕ್ ಹೋಮ್ ಮೆಸೇಜ್ ಏನಂದ್ರೆ, ತಾವು ಫಸ್ಟ್ ಈಗೇನು ಎಕ್ಟೋಪಿಕ್ ಆಗಿದ್ರೆ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ತಾವು ಯೂಶಲಿ 3 to 4 months ನಂತರನೇ ತಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬಹುದು. ಸೊ ಇದನ್ನ ಬಹಳಷ್ಟು ಮಂದಿಗೆ ಗೊತ್ತಿರಲ್ಲ, ಬಹಳಷ್ಟು ಮಂದಿಗೆ ತಪ್ಪು ಕಲ್ಪನೆಗಳು ಇರುತ್ತೆ. ಸೊ ಇದನ್ನ ಶೇರ್ ಮಾಡಿ. ಥ್ಯಾಂಕ್ ಯು.